ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆ ಗ್ರಾಮದ ಪುರಾತನ ಚೆಲುವರಾಯಸ್ವಾಮಿ ದೇವಾಲಯದ ಮೂಲ ವಿಗ್ರಹದ ಮೇಲೆ ಸೂರ್ಯನ ಕಿರಣಗಳು ಯುಗಾದಿ ಹಬ್ಬದ ದಿನದಂದು ಬೀಳುವ ವಿಸ್ಮಯಕಾರಿ ದೃಶ್ಯವನ್ನ ಹಲವಾರು ಭಕ್ತರು ವೀಕ್ಷಿಸಿದರು. ಹಾಗೂ ಸೂರ್ಯ ಸ್ನಾನದಲ್ಲಿ ಚೆಲುವರಾಯಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನ ನಡೆಸಲಾಯಿತು. ಸೂರ್ಯನ ಕಿರಣಗಳು ಚೆಲುವರಾಯಸ್ವಾಮಿ ಮೂಲ ವಿಗ್ರಹದ ಮೇಲೆ ಬೀಳುವ ವಿಸ್ಮಯಕಾರಿ ದೃಶ್ಯವನ್ನ ಬಂದಂತಹ ಭಕ್ತರುಗಳು ಕಣ್ತುಂಬಿಕೊಂಡು ಧನ್ಯರಾದರು. मंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते। ओम ईशान सर्वविद्यानां ईश्वरं सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवों यामहे सुगन्धि पुष्टिवर्धनं मूर्वारुके वन्दनां मृत्योर्मुक्ष्यामृतात्। ओम नमो भगवते रुद्राय नमस्ते अस्तु भगवान् विश्वेश्वराय महादेवाय त्र्यंबकाय त्रिपुरान्तकाय त्रिकाग्नि कालाय कालाग्नि रुद्राय नीलकंठाय मृत्युंजयाय सर्वेश्वराय ज्येष्ठाय नमः श्रेष्ठाय नमः रुद्राय नमः कालाय नमः करविकरणाय नमः भरविकरणाय नमः वराय नमः वरप्रौदनाय नमः सर्व भूततमनाय नमः नमः मंगले शिवे सर्वार्थसाधके शरण्ये त्र्यंबके गौरी नारायणी नमोस्तुते। ईशानस्तरोज्ञानम् ईश्वरीं सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवों मंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते। ओम ईशान सर्वविद्यानां ईश्वरं सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवों यामहे सुगन्धि पुष्टिवर्धनं मूर्वारुके वन्दनां मृत्योर्मुक्ष्यामृतात्। ओम नमो भगवते रुद्राय नमस्ते अस्तु भगवान् विश्वेश्वराय महादेवाय त्र्यंबकाय त्रिपुरान्तकाय त्रिकाग्नि कालाय कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ಗೌಡ ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಹೊಂಬಾಳಮ್ಮನಪೇಟೆಯಲ್ಲಿರ್ತಕ್ಕಂಥ ಹೊಯ್ಸಳ ದೊರೆ ಮೂರನೇ ವೀರಬಲ್ಲಾಳ ನಿರ್ಮಿಸ್ತಕ್ಕಂಥ ಚೆಲುವರಾಯಸ್ವಾಮಿ ದೇವಸ್ಥಾನದಲ್ಲಿ ತಾವು ಬಂದಿದ್ದೀರಾ. ಹಿಂದೆ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಜೀರ್ಣೋದ್ಧಾರ ಮಾಡಿ ಈ ಮಠಕ್ಕೆ ತಂದಿದ್ದಾರೆ. ಹಾಗೆ ವಿಶೇಷ ಅಂತಂದರೆ ಈ ಯುಗಾದಿ ಹಬ್ಬ ಅದರ ಹಿಂದಿನ ಮತ್ತು ಮುಂದಿನ ದಿನಗಳಲ್ಲಿ
ಸೂರ್ಯರಶ್ಮಿ ಮೂಲ ದೇವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಇದೆ. ತಾವು ಕೂಡ ನೋಡಿದ್ದೀರಾ ಇವತ್ತು ಕೂಡ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಹೇಳಿ ಸರ್. ನನಗೆ ಹೊಂಬಾಳಂಪೇಟೆಯ ಹಿರಿಯ ಗ್ರಾಮಸ್ಥರು ನಾನು ಭೇಟಿಯಾದಾಗ ನನಗೆ ಹೇಳಿದರು, ನಾನು ಅದಕ್ಕೆ ಮೊದಲೇ ಚಿಕ್ಕ ಹುಡುಗನಾಗಿದ್ದಾಗಿದ್ದರೂ ನನ್ನ 3 ಮಾನಗಲ್ಲು. ನಾನು ದೇವೇಗೌಡ, ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಶಾಸಕನಾಗಿದ್ದೆ 6 ವರ್ಷ. ನಾನು ಗೆಜೆಟಲ್ಲಿ ನೋಡಿದ್ದೆ. ಇದು ನೀವು ವೀರಬಲ್ಲಾಳರು ಅಂತ ಹೇಳಿದ್ರಿ, ನಾಡಪ್ರಭು ಕೆಂಪೇಗೌಡರು ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಿದ್ದು ಅಂತ ಇದೆ. ಆಮೇಲೆ ಕೆಂಪಸಾಗರದಲ್ಲಿ ವಿಶ್ವೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಇದ್ದೆ. ಆ ಇತಿಹಾಸದಲ್ಲಿ ಏನಿದ್ರೆ, ಈ ನಮ್ಮ ಬರಗಾಲ ಬಂದಾಗ ಮಾಗಡಿ ಒಳಗಡೆ ಅವ್ರು ಹೋಗಿ ಕೆಂಪೇಗೌಡರು ಬಂದು ವಿಶ್ವೇಶ್ವರ ದೇವಸ್ಥಾನ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರೋದಂತೆ, ಅದಕ್ಕೆ ಮಳೆ ಕೆಂಪರಾಯ ಅಂತಲೂ ಅವ್ರನ್ನ ಕರೀತಿದ್ರು. ಅದೇ ರೀತಿ ನಮ್ಮ ಮಾಗಡಿನಲ್ಲಿ 5 ಪಂಚಲಿಂಗ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಚಲುವರಾಯಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಮ್ಮ ಹಿಂದಿನ ಗೆಜೆಟಲ್ಲಿ, ಈಗಿಂದಲ್ಲ, ಹಿಂದಿನ ಗೆಜೆಟಲ್ಲಿ ಓದಿ ನಾನು ತಿಳ್ಕೊಂಡಿದ್ದೆ. ಇಲ್ಲೇ ಓಡಾಡ್ತಿದ್ದೆ. ನಾನು ಹೆಚ್ಚಿಗೆ ಭಕ್ತಿ ಪ್ರೀತಿ ಯಾಕೆ ಅಂದರೆ, ನಮ್ಮ ತಾಯಿ ಮನೆ ದೇವರು ಚಲುವರಾಯಸ್ವಾಮಿ. ಮೊದಲು ಅವ್ರು ಇಲ್ಲಿ ಪೂಜೆ ಮಾಡ್ತಿದ್ರೇನೋ, ನಂತರದ ದಿನಗಳಲ್ಲಿ ಮೇಲ್ಕೋಟೆಗೆ ಹೋಗ್ತಿದ್ರು. ಹಾಗಾಗಿ ನಾನು ಆಗಾಗ್ಗೆ ಮೇಲ್ಕೋಟೆಗೆ ಹೋಗ್ತಾ ಇದ್ದೆ. ಅದನ್ನು ನೋಡಿ ಭಕ್ತಿ ಈ ಕಡೆ ಒಲೆಯಿತು. ಈ ಊರಿನೆಲ್ಲ ಕೆಲವರು ಪೂಜ್ಯರು ಹಿರಿಯವರು ಬಂದು ನನಗೆ ಹೇಳಿದ್ರು ಈ ಥರ ಇದೆ ಅಂತ. ಆ ಟೈಮಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವ್ರ ಜೊತೆ ಬಂದು ಮುಜರಾಯಿ ತಹಸೀಲ್ದಾರರಿಗೆ ನಾನು ಇದು ಮುಜರಾಯಿ ದೇವಸ್ಥಾನ, ಇದನ್ನು ಪೂಜೆ ಕೈಂಕರ್ಯ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಮಾಡಿಕೊಟ್ಟಿದ್ದಾರೆ. ಇವತ್ತು ಭಾಳ ವಿಸ್ಮಯಕಾರಕ. ನಿನ್ನೆ ನಮ್ಮ ಯಜಮಾನ್ರ ಹೆಸರೇನ ನನಗೆ ಫೋನ್ ಮಾಡಿದ್ರಲ್ಲ, ರಾಜಣ್ಣ ಅವ್ರು ಫೋನ್ ಮಾಡಿ, ನೀವು ನಾಳೆ ಬರಬೇಕು, ಸೂರ್ಯನ ದರ್ಶನ ಆಗ್ತದೆ ದೇವ್ರ ಮೇಲೆ ಅಂದರು. ನಾವು 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಇವತ್ತು ಇಲ್ಲಿ ಬರಲೇಬೇಕು ಅಂತೇಳಿ ಬಂದು ನೋಡಿದ ತಕ್ಷಣ ನನಗೆ ಭಾಳ ವಿಸ್ಮಯ ಆಗಿದೆ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಬೆಂಗಳೂರಿನಲ್ಲೂ ಸಹ ಕೆಂಪೇಗೌಡರು ಕಳಿಸಿರುವಂಥ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಲ್ಲೂ ಸಹ ಮಕರ ಸಂಕ್ರಾಂತಿ ದಿನ ಅದು ಸೂರ್ಯ ರೇಷ್ಮೆ ಕಿರಣ ದೇವ್ರ ಮೇಲೆ ಸರಿಸ್ತದೆ. ಅದು ನೋಡಿ ನನಗೆ ವಿಸ್ಮಯ ಆಗ್ತಿತ್ತು. ಇದು ನೋಡಿ ಭಾಳ ಖುಷಿಯಾಗಿದೆ. ಯಾಕೆಂದ್ರೆ ನಮ್ಮೂರು ಇಷ್ಟೊಂದು ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗಿದೆ. ನಿನ್ನೆನೇ ಸಹ ನಾನು ನಮ್ಮ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ ಅವ್ರ ಹತ್ರ ಮಾತಾಡಿದ್ದೆ. ನಾನು ಈ ಥರ ನಾನು ಮಾಗಡಿಗೆ ಹೋಗ್ತಾಯಿದ್ದೀನಿ, ಮಾಗಡಿ ಗೊಂಬಳಮ್ಮನ ಕೆರೆ, ಗೌರಮ್ಮನ ಕೆರೆ, ಕೋಟೆನ ಜೀರ್ಣೋದ್ಧಾರ ಮಾಡಬೇಕು, ಮಾಗಡಿನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವ್ರ ಹತ್ರ ಮಾತಾಡಿ ಒಂದು ವಿಶೇಷತೆಯನ್ನು ಬರಬೇಕು ಅಂತ. ಇದೇ ರೀತಿ ಈಗ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಕಲ್ಯಾಣಿ ಮತ್ತು ಮಾಸ್ ಲೈಟು, ಆಮೇಲೆ ಮುಜರಾಯಿಂದ ಈ ಅರ್ಚಕರಿಗೆ ದುಡ್ಡು ಕೊಡೋವಂಥ ಕೆಲಸ ಖಂಡಿತ ಈ ವಾರದಲ್ಲೇ ಮಾಡಿಸ್ತೀನಿ. ಆ ಕೆಲಸ ಖಂಡಿತ ಮಾಡಿಸ್ತೀನಿ. ಇನ್ನೇನಾದರೂ ತಾಪತ್ರಗಳೇನಾದ್ರು ಆದರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳಿಗೆ, ಮುಜರಾಯಿ ಮಿನಿಸ್ಟ್ರಿಗೆ, ಮುಜರಾಯಿ ಕಮಿಷನರು ನಮ್ಮ ಮಾಗಡಿಯವರೇ ಬಂದುಬಿಟ್ಟಿದ್ದಾರೆ ಈಗ, IAS ಆಫೀಸರ್. ಅದೇನೋ ದೇವ್ರ ಪುಣ್ಯ. ಖಂಡಿತ ಆ ಕೆಲಸ ಎಲ್ಲ ನೀವು ಯಾರಾದರೂ ಒಬ್ಬರು ನನ್ನ ಜೊತೆಲಿ ಬರಬೇಕು ಹೇಳೋಕ್ಕೆ. ಮಿಕ್ಕಿದ್ದ ದಾಖಲೆ ನನ್ನ ಹತ್ರ ಇದೆ, ಏನೋ ಗೆಜೆಟ್, ಅದನ್ನು ಕೊಟ್ಟು ಅದ್ರ ಮುಖಾಂತರ ಎಲ್ಲ ಖಂಡಿತ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರಲಿ. ನನಗೆ ಇದ್ದಕ್ಕಿದ್ದಂಗೆ ಒಂದು 20 ಡೇಸಿಂದ ನನಗೆ ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ಮೊದಲನೇದಾಗ್ತಾಯಿದೆ. ಏನೇ ಸಮಸ್ಯೆ, ಸೇಫ್ಟಿ ಇರ್ಬೋದು, ಕ್ಲೈಮೇಟ್ ಇರ್ಬೋದು, ನೀರಾವರಿ ಇರ್ಬೋದು, ಪ್ರತಿಯೊಂದು ನಮಗೆ ಆಶೀರ್ವಾದ, ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದೆ. ನೀವೇನು ಯಾವುದಕ್ಕೂ ಹೆದರ್ಕೊಳ್ಳಂಗಿಲ್ಲ. ಸುಮ್ಮನೆ ಯಾವ್ಯಾವುದೋ ಅಲ್ಕ ಮಾತುಗಳಿಗೆಲ್ಲ ನೀವು ತಲೆ ಹಾಕೋಬಾರ್ದು, ಇಲ್ಲಿ ಮಾತಾಡಬಾರ್ದು. ಅದನ್ನು ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ, ತೊಂದರೆ ಅನುಭವಿಸ್ತಾರೆ, ಅದನ್ನು ಮಾಡ್ತೀನಿ, ನನಗೆ ಗೊತ್ತಿದೆ. ಈಗ ನೀವು ಯಾರಾದರೂ ಒಬ್ಬರು ಬನ್ನಿ ನನ್ನ ಜೊತೆ, ಈ ಮುಜರಾಯಿದು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅವ್ರದ್ದು ಸಂಬಳ ಬರೋಂಗೆ ಮಾಡ್ತೀನಿ. ಮಾಸ್ ಲೈಟ್ ಹೇಳಿದ್ದೀರಿ, ನನ್ನ ಗ್ರಾಂಟ್ ಇದ್ದಾಗ ನಾನು ಇಮಿಡಿಯೇಟಾಗಿ ಹಾಕ್ಸ್ಬೇಕಾಗಿತ್ತು, ಆಗಿಲ್ಲ. ಈಗ ಸ್ನೇಹಿತರ ದುಡ್ಡೆಲ್ಲ ಕಲೆಕ್ಟ್ ಮಾಡಿ, ನನ್ನ ಹತ್ರ ದುಡ್ಡಿಲ್ಲ, ಹಾಕ್ಸ್ಕೊಡ್ತೀನಿ. ನಿಮಗೂ, ನೀವು ಹೊಂಬಾಳಂಪೇಟೆ ಎಲ್ಲ ಜನಗಳಿಗೂ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ. ನಮ್ಮ ಮಾಗಡಿಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಅವ್ರಿಗೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ, ಏನೂ ಮಾಡಬೇಡ್ರಿ. ಸುಮ್ಮನೆ ನನಗೆ ಹೇಳಿ, ನಾನು ಖಂಡಿತ ಮಾಡಿಸ್ತೀನಿ. ಈಗಾಗಲೇ ನೆನ್ನೆ ನಮ್ಮ ಮಂಜುನಾಥ್ ಅವರು ಒಳ್ಳೆಯ ಲೋಕಸಭಾ ಸದಸ್ಯರಿದ್ದಾರೆ. ನಮ್ಮ ಹೊಂಬಾಳಂಪೇಟೆ ಕೆರೆನ ಮತ್ತು ಗೌರಮ್ಮನ ಕೆರೆ, ಕೋಟೆ ಇವೆಲ್ಲ ಜೀರ್ಣೋದ್ಧಾರ ಮಾಡಿಸ್ಕೊಡ್ಬೇಕು ಸರ್ ಅಂತ ಹೇಳಿದ್ದೀನಿ. ಇಲ್ಲಿ ಏನು ಕೆಲಸ ಹೇಳ್ತೀರೋ ಅದನ್ನು ಖಂಡಿತ ಮಾಡ್ತೀನಿ.
ಇದು ಯಾವುದು ಈ ಜಮೀನು ಪಮ್ಮಿಂದು ಇದೇನೋ ಕಲ್ಯಾಣಿ ಇಮಿಡಿಯೇಟ್ ಪುಷ್ಕರಣಿ ಇವತ್ತೇ ತೋರಿಸಿ ಅದು ಫೋಟೋ ತಗೊಂಡೋಗಿ ಅದನ್ನು ನಮ್ಮ ದೇವಸ್ಥಾನ ವಶಕ್ಕೆ ಬರುವಂಥ ಮಾಡೋ ಕೆಲಸ ಶ್ರೀ ಚಲುನಾರಾಯಣ ಸ್ವಾಮಿ ಪಾದ ಗೋವಿಂದ ಶ್ರೀ ಚಲುನಾರಾಯಣ ಸ್ವಾಮಿ ಪಾದ ಗೋವಿಂದ ಶ್ರೀ ಚಲುನಾರಾಯಣ ಸ್ವಾಮಿ ಪಾದ ಗೋವಿಂದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.